ರಾಜ್ಯ ಕಾಂಗ್ರೆಸ್ ಅಲ್ಲಿ ಒಂದ್ ಕಡೆ ಗೊಂದಲಗಳು ಮುಂದುವರೆದಿದೆ. ಆಂತರಿಕವಾಗಿ ಎಲ್ಲವೂ ಸರಿ ಇಲ್ಲ ಅನ್ನೋ ಚರ್ಚೆಗಳು ಆಗ್ತಾ ಇದ್ರೆ, ಇನ್ನೊಂದು ಕಡೆ ನಮ್ಮ ಸರ್ಕಾರ ಬಂಡೆ ತರ 5 ವರ್ಷ ಇರುತ್ತೆ. ಡಿಸಿಎಂ ಡಿಕೆಶಿ ಕೈ ಎತ್ತಿ ತೋರಿಸಿದ್ದಾರೆ. ಸಿಎಂ ನಗ್ತಾ ಡಿಕೆಶಿ ಕೈ ಹಿಡಿದು ಸಿಎಂ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ನಂತರ ಕ್ರಾಂತಿಯಾಗುತ್ತೆ, 50-50 ಸೂತ್ರದ ಅನ್ವಯ ಅಧಿಕಾರ ಹಂಚಿಕೆ ಸದ್ಯದಲ್ಲೇ ಆಗುತ್ತೆ. ಈ ತರದೆಲ್ಲ ಚರ್ಚೆಗಳಾಗ್ತಾ ಇತ್ತು, ಅಸಮಾಧಾನಗಳು ವ್ಯಕ್ತವಾಗ್ತಿತ್ತು. ಈ ನಡುವೆ ನಗ್ತಾನೆ ಡಿಕೆ ಶಿವಕುಮಾರ್ ಕೈಯನ್ನ ಎತ್ತಿ ಹಿಡಿದು ಸಿಎಂ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಒಗ್ಗಟ್ಟಾಗಿರ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಡಿಸಿಎಂ ಡಿಕೆಶಿ ಕೈ ಎತ್ತಿ ತೋರಿಸಿ ಸಿಎಂ ಮೈಸೂರಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಕೆಆರ್ಎಸ್ಗೆ ಬಾಗಿನ ಅರ್ಪಿಸೋದಕ್ಕೆ ಅಂತ ಹೇಳಿ ಇಬ್ರು ಕೂಡ ಹೊರಟಿದ್ರು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೈ ಎತ್ತಿ ಹಿಡಿದು ವಿಶ್ವಾಸದಿಂದಲೇ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ. 3 ದಿನ 1-to-1 ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. 40ಕ್ಕೂ ಹೆಚ್ಚು ಪ್ರಮುಖರ 1-to-1 ಮೀಟಿಂಗ್ ಅನ್ನ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಏನ್ ಸಮಸ್ಯೆ ಆಗಿದೆ ರಾಜ್ಯ ಕಾಂಗ್ರೆಸ್ ಅಲ್ಲಿ, ಭಿನ್ನಮತಕ್ಕೆ ಕಾರಣ ಏನು, ಯಾರ್ಯಾರಿಗೆ ಸಮಸ್ಯೆ ಇದೆ, ಅಸಮಾಧಾನ ಇದೆ, ಓಪನ್ ಆಗಿ ಸ್ಟೇಟ್ಮೆಂಟ್ ಯಾಕೆ ಕೊಡ್ತಾ ಇದ್ದಾರೆ, ಅದ್ರ ಮಧ್ಯದಲ್ಲಿ ಲಾಬಿಗಳು ಜೋರಾಗಿ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಸಿಎಂನ ಬದಲಾವಣೆ ಮಾಡಬೇಕು, ಇಂಥದ್ದೆಲ್ಲ ಚರ್ಚೆಗಳಾಗ್ತಾ ಇದೆ. ಸಂಪುಟ ಪುನಾರಚನೆ ಬಗ್ಗೆನೂ ಕೂಡ ಲಾಬಿ ಜೋರಾಗಿ ನಡೀತಾ ಇದೆ. ಒಂದಿಷ್ಟು ಗೊಂದಲದ ಗೂಡಾಗಿದೆ. ಇನ್ನೊಂದ್ ಕಡೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿ ಶಾಸಕರ ಅಸಮಾಧಾನ. ಎಲ್ಲದರ ಮಧ್ಯದಲ್ಲಿ ಈಗ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಕೊಡ್ತಾರೆ ಅಂತೆಲ್ಲ ಚರ್ಚೆಗಳು ಏನಾಗ್ತಿತ್ತು. ಯಾರು ಹೇಳಿದ್ರು ನಾವು ಕೇಳಲ್ಲ. ಕಾವೇರಿ ಆರ್ತಿ ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, 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 ಯಾರು ಹೇಳಿದ್ರು ನಾವು ಕೇಳಲ್ಲ. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಒಂದ್ ಕಡೆ ಶಾಸಕರ ಅಸಮಾಧಾನ, ಮತ್ತೊಂದ್ ಕಡೆ ಸಚಿವರ ಸೆಪ್ಟೆಂಬರ್ ಕ್ರಾಂತಿಯ ಹೇಳಿಕೆ, ಮತ್ತೊಂದ್ ಕಡೆ ಸಚಿವ ಸ್ಥಾನಕ್ಕೋಸ್ಕರ ಲಾಬಿ. ಅಂದ್ರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಒಂದಿಷ್ಟು ಗೊಂದಲ ಏನಿತ್ತು ಅದನ್ನ ನಿವಾರಿಸುವಂತ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರ ಇವತ್ತಿನ ರಾಜ್ಯ ಭೇಟಿ ಮತ್ತೆ 1-to-1 ಸಭೆ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳ ಈ ಕೈ ಎತ್ತಿ ತೋರಿಸಿ ನಾವು ಒಗ್ಗಟ್ಟಾಗಿದ್ದೀವಿ, ಸರ್ಕಾರ ಸುಭದ್ರವಾಗಿರುತ್ತೆ ಅನ್ನೋ ಈ ಸ್ಟೇಟ್ಮೆಂಟ್ ಅಥವಾ ಈ ಒಂದು ಮೆಸೇಜ್ ಏನ್ ಪಾಸ್ ಮಾಡ್ತಾ ಇದ್ದಾರೆ, ಇದರ ತಾತ್ಪರ್ಯವನ್ನ ಅಥವಾ ಯಾವ ತರ ವಿಶ್ಲೇಷಣೆ ಮಾಡ್ತಾ ಹೋಗ್ಬೋದು ಈ ದೃಶ್ಯವನ್ನ, ಈ ಘಟನೆಯನ್ನ?
ಶರ್ಮಿತಾ ಶೆಟ್ಟಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಮತ್ತು ಅನುದಾನ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರು ಒಂದು ಕಡೆ ಅಸಮಾಧಾನ ಆದರೆ ಇಲ್ಲೊಂದು ಕಡೆ ಸೆಪ್ಟೆಂಬರ್ ಕ್ರಾಂತಿ ಹೆಸರಿನಲ್ಲಿ ಅಧಿಕಾರ ಹಂಚಿಕೆ ಆಗುತ್ತೆಂಬ ಮಾತುಕತೆಗಳು ಮತ್ತು ಎರಡೂ ಬಣಗಳಲ್ಲಿ ಪರಸ್ಪರ ಹೇಳಿಕೆಗಳು ಈ ಎಲ್ಲದರ ನಡುವೆ ಕೂಡ ಇಲ್ಲೊಂದು ಕಡೆ ಸರ್ಕಾರ ಅಸ್ಥಿರ ಆಗುತ್ತೆ ಅಂತೇಳಿ ಭಾರತೀಯ ಜನತಾ ಪಕ್ಷದ ಗಂಭೀರ ಆರೋಪದ ನಡುವೆ ಇವತ್ತು ರಾಜ್ಯಕ್ಕೆ ಸುರ್ಜೇವಾಲಾ ಬಂದಿರತಕ್ಕಂಥದ್ದು. ಇವತ್ತು 40 ಶಾಸಕರ ಜೊತೆ 1-to-1 ಮೀಟಿಂಗನ್ನು ಮಾಡ್ತಿರ್ತಕ್ಕಂಥದ್ದು. ಇದರ ನಡುವೆ ಎಲ್ಲ ಒಂದು ಕಡೆ ಇವತ್ತು ರಾಮನಗರದ ಶಾಸಕರಾಗಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ರವರು ಇನ್ನು 3 ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿರುವಂಥದ್ದು. ನಿನ್ನೆ ಅಷ್ಟೇ ಸಚಿವ ಎಚ್ ಸಿ ಮಹದೇವಪ್ಪನವರು 5 ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿಕೆಗಳು ಈ ಎಲ್ಲದರ ನಡುವೆ ಒಂದಷ್ಟು ಗೊಂದಲಗಳು ಉಂಟಾಗಿತ್ತು. ಇವತ್ತು KRSಗೆ ಬಾಗಿನ ಅರ್ಪಿಸುವ ಸಂದರ್ಭ ಮೈಸೂರಿಗೆ ಒಟ್ಟಿಗೆ ಪ್ರಯಾಣ ಬೆಳೆಸಿದಂಥ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಇವತ್ತು ಮಾಧ್ಯಮ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಒಗ್ಗಟ್ಟು ಪ್ರದರ್ಶನವನ್ನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು. ಈ ಸರ್ಕಾರ 5 ವರ್ಷ ಬಂಡೆ ಥರ ಇರುತ್ತೆ, ನಾವಿಬ್ಬರು ಕೂಡ ಒಟ್ಟಾಗಿರ್ತೀವಿ ಮತ್ತು ಒಗ್ಗಟ್ಟಾಗಿರ್ತೀವಿ ಅನ್ನೋ ಮುಖಾಂತರ ಡಿ ಕೆ ಶಿವಕುಮಾರ್ ಕೈ ಎತ್ತಿ ಮಾಧ್ಯಮಗಳ ಮುಂದೆ ಪ್ರದರ್ಶನ ಮಾಡೋ ಮುಖಾಂತರ ನಾವು ಒಗ್ಗಟ್ಟಿನಿಂದ ಇದ್ದೀವಿ ಅನ್ನೋ ಮುಖಾಂತರ ರಾಜ್ಯದ ಜನರಿಗೆ, ಕಾರ್ಯಕರ್ತರಿಗೆ ಮತ್ತು ವಿಪಕ್ಷಗಳಿಗೆ ಒಗ್ಗಟ್ಟಿನ ಮಂತ್ರವನ್ನು ಇವತ್ತು ಸಿದ್ದರಾಮಯ್ಯನವರು ಪಠಿಸಿರ್ತಕ್ಕಂಥದ್ದು. ಆ ಮುಖಾಂತರ ಸರ್ಕಾರ 5 ವರ್ಷ ಇರುತ್ತೆ ಅನ್ನೋ ಒಂದು ಸಂದೇಶ ರವಾನೆ ಮಾಡುವಂಥದ್ದು ಮತ್ತು ನಾವಿಬ್ಬರು ಕೂಡ ಒಗ್ಗಟ್ಟಾಗಿ ಮತ್ತು ಒಟ್ಟಾಗಿ ಇರ್ತೀವಿ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಇದಕ್ಕೆ ಎಲ್ಲೊಂದು ಕಡೆ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಹೇಳಿಕೆಗೆ ನಗುಮುಖದಿಂದ ಸಹಮತವನ್ನು ಕೂಡ ಪರೋಕ್ಷವಾಗಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಒಂದು ಕಡೆ ಅಲ್ಲೊಂದು ಕಡೆ ಅಧಿಕಾರ ಹಂಚಿಕೆ ಆಗುತ್ತೆ, ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗುತ್ತೆ ಎಂಬ ರಾಜೇಂದ್ರ ಅವರ ಹೇಳಿಕೆ ನಡುವೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಲವಾರು ಭಿನ್ನ ಅಭಿಪ್ರಾಯಗಳು ಹೊರಹೊಮ್ಮಿದ್ದು. ಈ ಭಿನ್ನ ಅಭಿಪ್ರಾಯಗಳು ಹೊರಹೊಮ್ಮಿದ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಬಣದ ಕೆಲವು ಶಾಸಕರುಗಳು ಮತ್ತು ಮುಖ್ಯಮಂತ್ರಿ ಪರವಾಗಿರ್ತಕ್ಕಂಥ ಕೆಲ ಸಚಿವರುಗಳು ಕೂಡ ಪರಸ್ಪರ ವಿರುದ್ಧದ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಈ ಎಲ್ಲ ಹೇಳಿಕೆಗಳ ನಡುವೆ ಮುಖ್ಯಮಂತ್ರಿಗಳು 5 ವರ್ಷ ಈ ಸರ್ಕಾರ ಇರುತ್ತೆ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಬಂಡೆ ಥರ ಇರುತ್ತೆ ಅನ್ನೋ ಮುಖಾಂತರ ಹಲವಾರು ಒಗ್ಗಟ್ಟು ಪ್ರದರ್ಶನ ಮಾಡೋ ಮುಖಾಂತರ ಹಲವಾರು ಎಲ್ಲೊಂದು ಕಡೆ ವಿಚಾರಗಳನ್ನ ಮುಂದಿಟ್ಟಿರ್ತಕ್ಕಂಥದ್ದು. ಸದ್ಯ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಾನೇ 5 ವರ್ಷ ಇರ್ತೀನಿ ಎಂಬ ಪದವನ್ನು ಬಳಸದೇ ಇರತಕ್ಕಂಥದ್ದು ಕೂಡ ಹಲವಾರು ಲೆಕ್ಕಾಚಾರಕ್ಕೆ ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ಸದ್ಯಕ್ಕೆ ವಿಪಕ್ಷಗಳಿಗೆ ಮತ್ತು ತಮ್ಮ ಕಾರ್ಯಕರ್ತರುಗಳಿಗೆ ಮತ್ತು ವಿರೋಧಿಗಳಿಗೆ ಎಲ್ಲ ಒಂದು ಕಡೆ ಸಂದೇಶವನ್ನು ರವಾನೆ ಮಾಡೋ ಕಾರಣಕ್ಕಾಗಿ ಸ್ವತಃ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಕೈಯನ್ನು ಮೇಲಕ್ಕೆತ್ತುವ ಮುಖಾಂತರ ನಾವು ಒಗ್ಗಟ್ಟಾಗಿರ್ತೀವಿ ಮತ್ತು ಒಟ್ಟಾಗಿರ್ತೀವಿ, ಬಂಡೆ ಥರ ಈ ಸರ್ಕಾರ 5 ವರ್ಷ ಇರುತ್ತೆ ಅನ್ನೋ ಮುಖಾಂತರ ಒಗ್ಗಟ್ಟಿನ ಮಂತ್ರವನ್ನು ಪಠಿಸಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ ಪಟೇಲ್, ಇಲ್ಲಿ ಮೆಸೇಜ್ ಏನು ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಸುರ್ಜೇವಾಲಾ ಅವರು ಇವತ್ತು ಬಂದಿದ್ದಾರೆ. 40ಕ್ಕೂ ಹೆಚ್ಚು ಮುಖಂಡರಿಗೆ, ಶಾಸಕರಿಗೆ ಎಸ್ಪೆಷಲಿ 1-to-1 ಮೀಟಿಂಗ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಸಮಸ್ಯೆ ಏನಿದ್ರು ನಮ್ಮ ಹತ್ರ ಹೇಳಿ, ಒಟ್ನಲ್ಲಿ ಬಗೆಹರಿಸಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಿದ್ದಾರೆ. ಇನ್ನೊಂದು ಕಡೆ ಮೈಸೂರಲ್ಲೇ ನಿಂತ್ಕೊಂಡು ಈ ಮೆಸೇಜ್ ಅನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಅಂದ್ರೆ ಸ್ಪಷ್ಟವಾಗಿ ಅವರು ಬಾಯ್ಬಿಟ್ಟು ಹೇಳದೇ ಇದ್ರು ಕೂಡ ಒಂದಿಷ್ಟು ಆಯಾಮಗಳಲ್ಲಿ ಚರ್ಚೆ ಆಗ್ತಿದೆ. ಅಂದ್ರೆ ಅಧಿಕಾರವನ್ನ ಬಿಟ್ಕೊಡುವಂತ ನಿಟ್ಟಿನಲ್ಲಿ ಈ ಮಾತನ್ನ ಮೈಸೂರಲ್ಲಿ ನಿಂತ್ಕೊಂಡು ಹೇಳಿದ್ರ, ಅಥವಾ DKಶಿ ಬೆಂಬಲ ತನಗಿದೆ, ತಾನೇ 5 ವರ್ಷ ಪೂರ್ಣಗೊಳಿಸ್ತೀನಿ ಅನ್ನೋ ಮೆಸೇಜ್ ಅನ್ನ ಕೈ ಎತ್ತೋ ಮುಖಾಂತರ ಕೊಟ್ರ, ಅಥವಾ ಬಂಡೆ ಅಂತ ಪದ ಪ್ರಯೋಗ ಮಾಡಿರೋದ್ರಿಂದ ಶಿವಕುಮಾರ್ ಅವರಿಗೂ ಒಂದು ಅವಕಾಶ ಸಿಗಲಿ ಅನ್ನೋ ಮೆಸೇಜ್ ಅನ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ತಮ್ಮ ಅಭಿಮಾನಿಗಳಿಗೆ ಈ ಮೆಸೇಜ್ ಅನ್ನ ಕೊಟ್ರ. ಯಾವ ತರ ವಿಶ್ಲೇಷಣೆ? ಅಫ್ಕೋರ್ಸ್ ಶರ್ಮಿತಾ ಶೆಟ್ಟಿ ಹಲವಾರು ಚರ್ಚೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಹಿಂದೆ ಹಾಸನದಲ್ಲಿ ನಡೆದಂಥ ಅತಿದೊಡ್ಡ ಸಮಾವೇಶದಲ್ಲಿ ಕೂಡ ಸ್ವತಃ ಡಿ ಕೆ ಶಿವಕುಮಾರ್ ಅವರು ನಾನು 5 ವರ್ಷ ಸಿದ್ದರಾಮಯ್ಯನವರ ಜೊತೆ ಬಂಡೆಯಾಗಿ ನಿಂತಿರ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಮುಖಾಂತರ ನಾನು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರೋವರು ಕೂಡ ನಾನು ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷಿ ಅಲ್ಲ ಅಂತೇಳಿ ನೇರವಾಗಿ ಸಂದೇಶವನ್ನು ಅವತ್ತು ರವಾನೆ ಮಾಡಿದರು. ಇವತ್ತು ಬಂಡೆ ಥರ ಸರ್ಕಾರ ಇರುತ್ತೆ ಅನ್ನೋ ಮುಖಾಂತರ ಈ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಜೊತೆಯಾಗೇ ಇರ್ತಾರೆ ಅನ್ನೋ ಒಂದು ಸಂದೇಶ ಮತ್ತೊಂದು ಕಡೆ ರವಾನೆ ಆದರೆ, ಇನ್ನೊಂದು ಕಡೆ ಎಲ್ಲೊಂದು ಕಡೆ ಅಧಿಕಾರ ಹಂಚಿಕೆ ಆಗುವ ಸಾಧ್ಯತೆಯನ್ನು ಕೂಡ ಎಲ್ಲೊಂದು ಕಡೆ ಚರ್ಚೆಯನ್ನು ಕೂಡ ಮುಖ್ಯಮಂತ್ರಿಗಳು ಹುಟ್ಟಾಕಿರ್ತಕ್ಕಂಥದ್ದು. ಆ ಮುಖಾಂತರ 5 ವರ್ಷ ಈ ಸರ್ಕಾರ ಬಂಡೆ ಥರ ಇರುತ್ತೆ ಅನ್ನೋ ಮುಖಾಂತರ ಈ ಹಿಂದೆ ಡಿ ಕೆ ಶಿವಕುಮಾರ್ ಹೇಳಿದಂತೆಯೇ ನಾನು ಬಂಡೆ ಥರ ಮುಖ್ಯಮಂತ್ರಿಗಳ ಜೊತೆ ಇರ್ತೀನಿ, ಈ ಸರ್ಕಾರದ ಜೊತೆ ಇರ್ತೀನಿ, ಯಾವತ್ತೂ ಇರ್ತೀನಿ ಎಂಬ ಹಾಸನದ ಹೇಳಿಕೆಯನ್ನು ಕೂಡ ಉಲ್ಲೇಖಿಸಿ ಹೇಳಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಲ್ಲ. ಒಟ್ಟಾರೆ ಎಲ್ಲೊಂದು ಕಡೆ ಇದೊಂಥರ ಒಗ್ಗಟ್ಟಿನ ಪ್ರದರ್ಶನ ಅಂತಲೇ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಆರ್ ಅಶೋಕ್ ರವರು ಎಲ್ಲೊಂದು ಕಡೆ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ, ಎಲ್ಲದರ ನಡುವೆ ಎಸ್ ಸಿ ಮಹದೇವಪ್ಪನವರು 5 ವರ್ಷ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ ಹೇಳಿರುವಂಥದ್ದು. ಅನೇಕ ಶಾಸಕರು ಅಭಿವೃದ್ಧಿ ಮತ್ತು ಅನುದಾನದ ಕೊರತೆ ವಿಚಾರದಲ್ಲಿ ಸರ್ಕಾರದ ಮೇಲೆ ಅಸಮಾಧಾನವನ್ನು ಹೊರಹಾಕಿರ್ತಕ್ಕಂಥದ್ದು, ಅನೇಕ ಸಚಿವರ ಮೇಲೆ ಹೊರಹಾಕಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲದರ ನಡುವೆ ಸದ್ಯಕ್ಕೆ ಒಂದಷ್ಟು ವಿರಾಮವನ್ನು ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ, ಮತ್ತೊಂದು ವಿಷಯ, ಈಗ ಒಗ್ಗಟ್ಟಿನ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇರೋದಂತೂ ನಿಜ. ಯಾಕಂದ್ರೆ ಪದೇ ಪದೇ ಅಸಮಾಧಾನಗಳು ಭುಗಿಲೆದ್ದಂತ ಸಂದರ್ಭದಲ್ಲಿ ನಾವಿಬ್ರು ಜೊತೆಯಾಗೇ ಇದ್ದೀವಿ, ಜೊತೆಯಾಗೆ ಸರ್ಕಾರ ಮುನ್ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡುವಂತ ಅನಿವಾರ್ಯತೆ ಪದೇ ಪದೇ ಈ ಸರ್ಕಾರ ರಚನೆ ಆದಾಗಿಂದಲೂ ಕೂಡ, ಆಡಳಿತಕ್ಕೆ ಬಂದಾಗಿಂದಲೂ ಕೂಡ ಸೃಷ್ಟಿಯಾಗಿದೆ. ಇದೊಂದು ಭಾಗ ಆದ್ರೆ, ಮತ್ತೊಂದು ಕಡೆ
ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ, ಆಡಳಿತದ ವೈಖರಿ ಈ ಹಿಂದಿನಂತೆ ಇಲ್ಲ. ಈಗ ಸಾಕಷ್ಟು ಪವರ್ ಸೆಂಟರ್ಗಳಿವೆ. ಅಂದ್ರೆ ಅವರಿಗೆ ಸ್ವತಂತ್ರವಾಗಿ ನಿರ್ಧಾರಗಳನ್ನ ಕೈಗೊಳ್ಳಕ್ ಆಗ್ತಿಲ್ಲ ಅನ್ನೋ ಆರೋಪಕ್ಕೆ ಮೆಸೇಜ್. ಅಫ್ಕೋರ್ಸ್, ಯಾಕಂತ ಹೇಳಿದ್ರೆ ಈಗಾಗಲೇ ಅನೇಕ ಶಾಸಕರುಗಳು ಎಲ್ಲೊಂದು ಕಡೆ ಆಫ್ ದಿ ರೆಕಾರ್ಡ್ ಮಾತಾಡೋ ಸಂದರ್ಭದಲ್ಲೂ ಕೂಡ, ಆನ್ ದಿ ರೆಕಾರ್ಡ್ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಸಿದ್ದರಾಮಯ್ಯನವರು 2013ರಿಂದ 2018 ನಡೆಸಿದಂಥ ಸರ್ಕಾರ ಅಲ್ಲ. ಬದಲಾಗಿ ಇಲ್ಲಿ ಪವರ್ ಸೆಂಟರ್ಗಳು 3 ಇರ್ತಕ್ಕಂಥದ್ದು. ಒಂದು ಕಡೆ ಸಿದ್ದರಾಮಯ್ಯ ಪವರ್ ಸೆಂಟರ್ ಇದ್ದರೆ ರಾಜ್ಯದಲ್ಲಿ DK ಶಿವಕುಮಾರ್ ಪವರ್ ಸೆಂಟರ್ ಇರ್ತಕ್ಕಂಥದ್ದು, ಮತ್ತು ಮತ್ತೊಂದು ಕಡೆ ಹೈಕಮಾಂಡ್ ಕಂಟ್ರೋಲ್ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಜಲಸಂಪನ್ಮೂಲ ಇಲಾಖೆ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಮೂಗು ತೂರಿಸಬಾರ್ದು, ಅವರಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಬಿಡಬೇಕಂತೇಳಿ ಹೈಕಮಾಂಡ್ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೆಲ್ಲ ಒಂದು ಕಡೆ ಏಕ ವ್ಯಕ್ತಿಯಾಗಿ DK ಶಿವಕುಮಾರ್ನ DCM ಆಗಿ ಮಾಡಿರ್ತಕ್ಕಂಥದ್ದು. ಇವೆಲ್ಲವನ್ನು ಗಮನಿಸಿದರೆ ಎಲ್ಲೊಂದು ಕಡೆ ರಾಜ್ಯದಲ್ಲಿ ಹೈಕಮಾಂಡ್ DK ಶಿವಕುಮಾರ್ ಅವರಿಗೆ ವಿಶೇಷವಾದ ಒಂದು ಪ್ರಾತಿನಿಧ್ಯ ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಹೈಕಮಾಂಡ್ ಕೂಡ ಎಲ್ಲೊಂದು ಕಡೆ ಇಲ್ಲಿ ಮೂಗು ತೂರಿಸ್ತಕ್ಕಂಥದ್ದು. ಸರ್ಕಾರದ ಅನೇಕ ಮತ್ತು ಹಲವಾರು ಟೆಂಡರ್ಗಳಲ್ಲೂ ಕೂಡ ಹೈಕಮಾಂಡ್ ಇವತ್ತು ಇಂಥದೇ ವ್ಯಕ್ತಿಗೆ ನೀವು ಕೊಡಬೇಕಂತೇಳಿ ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಇದು ಅನಿವಾರ್ಯ ಆಗಿರ್ತಕ್ಕಂಥದ್ದು. ಇನ್ನು ಅನೇಕ IAS ಮತ್ತು IPS ಅಧಿಕಾರಿಗಳ ನೇಮಕ ವಿಚಾರದಲ್ಲಿ ಮತ್ತು ಪ್ರಮುಖ ಹುದ್ದೆಗಳ ನೇಮಕ ವಿಚಾರದಲ್ಲೂ ಕೂಡ ಇವತ್ತು ಹೈಕಮಾಂಡ್ ಮೂಗು ತೂರಿಸ್ತಿರ್ತಕ್ಕಂಥದ್ದು ಮತ್ತು ಹೈಕಮಾಂಡ್ ಹೆಸರುಗಳನ್ನು ಶಿಫಾರಸು ಮಾಡ್ತಿರ್ತಕ್ಕಂಥದ್ದು ಕೂಡ ಮುಖ್ಯಮಂತ್ರಿಗಳಿಗೆ ನುಂಗಲಾರದಂಥ ಬಿಸಿ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಇನ್ನು ರಾಜ್ಯದ ವಿಚಾರಕ್ಕೆ ಬಂದರೆ ಎಲ್ಲೊಂದು ಕಡೆ ಪಕ್ಷ ಮತ್ತು ಬೆಂಗಳೂರು ವಿಚಾರ ಮತ್ತು ಜಲಸಂಪನ್ಮೂಲ ಇಲಾಖೆ ವಿಚಾರದಲ್ಲಿ DCM DK ಶಿವಕುಮಾರ್ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಕೂಡ ಏಕವ್ಯಕ್ತಿ ನಿರ್ಧಾರಗಳು ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನು ಗಮನಿಸಿ ಅನೇಕ ನಾಯಕರುಗಳು ಮತ್ತು ಕಾಂಗ್ರೆಸ್ನ ಶಾಸಕರುಗಳು ಮತ್ತು ಸಚಿವರುಗಳು ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು 2013 ಮತ್ತು 2018ರಲ್ಲಿ 5 ವರ್ಷ ನಡೆಸಿದಂಥ ಆಡಳಿತ ಅಲ್ಲ, ಇದು ಮೂವರೊಳಗಿನ ಗಂಟು ಅಂತ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಆ ಮುಖಾಂತರ ಪವರ್ ಸೆಂಟರ್ಗಳು 3 ಇದೆ ಅಂತೇಳಿ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ತಾವು ಅನಿವಾರ್ಯವಾಗಿ 5 ವರ್ಷ ಈ ಸರ್ಕಾರ ಇರುತ್ತೆ ಮತ್ತು 5 ವರ್ಷ ಬಂಡೆ ಥರ ಇರುತ್ತೆ ಅನ್ನೋ ಮುಖಾಂತರ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು. ಸುರ್ಜೇವಾಲ್ ರವರು ಕೂಡ ಈಗ ಶಾಸಕರ ಜೊತೆ ಕೌನ್ಸಿಲಿಂಗ್ ಅನ್ನು ಆರಂಭ ಮಾಡಿರ್ತಕ್ಕಂಥದ್ದು ಮತ್ತು ವಿಪಕ್ಷಗಳು ಪದೇ ಪದೇ ಈ ಸರ್ಕಾರ ಬೀಳುತ್ತೆ ಮತ್ತು ಸೆಪ್ಟೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಎಂಬ ಹೇಳಿಕೆಗಳು, ಈ ಎಲ್ಲ ಗೊಂದಲಗಳಿಗೆ ವಿರಾಮವನ್ನು ಇಡಲಿಕ್ಕೆ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಕೈ ಎತ್ತಿ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ತಂದಾಕುವಂತ ಕೆಲಸ ಏನಾದ್ರು ಮಾಡ್ತಾರೆ.